ಗೋಪಾಲ್ ಹೊಸೂರ್ ಸರ್ ಅವರ ಶೂಟೌಟ್ ಆದಂತಹ ಜಾಗ ಸ್ನೇಹಿತರೆ. ಇದೇ ಜಾಗದಲ್ಲಿ ಕಲ್ಲನ್ನು ಜೋಡಿಸಿಟ್ಬಿಟ್ಟು ಅವರ ಒಂದು ವೆಹಿಕಲ್ಲು ಮುಂದಕ್ಕೆ ಹೋಗದಿದ್ದಂಗೆ ತಡೆದ್ಬಿಟ್ಟು ಅಲ್ಲಿ ಆ ಒಂದು ಆಲದ ಮರ ಏನು ಕಾಣ್ತಾ ಇದೆಯಲ್ಲ, ಅಲ್ಲಿ ಅರ್ಧ ಮರವನ್ನು ಕಡಿದಿಟ್ಟಿರ್ತಾನೆ ವೀರಪ್ಪನು. ಅಲ್ಲಿ ಮೇಲಿಂದ ಅಲ್ಲೇನು ಬಂಡೆ ಕಾಣ್ತಾ ಇದೆಯಲ್ಲ, ಇಲ್ಲಿ ಈ ಬಂಡೆ ಸಂದಿನಿಂದ ಅವನು ಶೂಟ್ ಮಾಡ್ತಾನೆ. ಈ ಶೂಟ್ ಮಾಡಿದಂತಹ ಜಾಗದ ಒಂದು ನೆನಪಿಗಾಗಿ ನೋಡಿ ಸ್ನೇಹಿತರೆ, ಇದೆಲ್ಲ ಶೂಟ್ ಮಾಡಿದಂತಹ ಗುಂಡು ಏನು ಈ ಮರಕ್ಕೆ ತಾಗಿರುತ್ತೆ, ಈ ಗುಂಡು ತಾಗಿದಂತಹ ಒಂದು ನೆನಪಿಗಾಗಿ ಈ ಮರವನ್ನು ಇನ್ನೂ ಹಾಗೆ ಸಹ ಇಟ್ಟಿದ್ದಾರೆ, ಡೆಮಾಲಿಷ್ ಮಾಡ್ದಂಗೆ ಹಾಗೇ ಇಟ್ಟಿದ್ದಾರೆ. ಈ ಮರಗಳೇ ಸಾಕ್ಷಿ ಸ್ನೇಹಿತರೆ, ಅವತ್ತಿನ ಒಂದು ಏನು ದುರ್ಘಟನೆ ಆಯಿತು, ಈ ಮರಗಳೇ ಸಾಕ್ಷಿ ಸ್ನೇಹಿತರೆ. ಇದು ಎಸ್ ಬೆಂಡ್ ಅಂತ ಬರುತ್ತೆ. ಎಸ್ ಬೆಂಡಲ್ಲಿ ಅವನು ಎಷ್ಟು ಚಾಣಾಕ್ಷ ಇದ್ದ ವೀರಪ್ಪನ್ ಅಂತಂದರೆ, ಕಾರು ಅಥವಾ ಅವರ ಒಂದು ವೆಹಿಕಲ್ ಏನಿರುತ್ತೆ ಅದು ಯಾವುದೇ ಕಾರಣಕ್ಕೂ ಆರಾಮಾಗಿ ಹೋಗಬಾರ್ದು ಅಥವಾ ರಿವರ್ಸ್ ತಗೊಂಡು ಹೋಗಬಾರ್ದು ಅನ್ನೋದಕ್ಕಾಗಿ ಮೊದಲೇ ಪ್ಲ್ಯಾನ್ ಮಾಡಿ ಹಿಂದಿನ ದಿನವೇ ಪ್ಲ್ಯಾನ್ ಮಾಡಿ ಅರ್ಧ ಮರವನ್ನು ಕಡಿದು ಎಷ್ಟೆಲ್ಲ ತಲೆ ಓಡಿಸಿದಾನೆ ನೋಡಿ. ಅರ್ಧ ಮರ ಕಡಿದು ರೋಡಿಗೆ ಇನ್ನೇನು ಅವರು ಜೀಪು ವಾಪಸ್ ತೆಗಿಬೇಕು ಅನ್ನೋ ಟೈಮಲ್ಲಿ ಅದನ್ನು ಸಂಪೂರ್ಣವಾಗಿ ರೋಡಿಗೆ ಮರವನ್ನು ಬೀಳಿಸ್ಬಿಡ್ತಾನೆ. ಆದರೂ ಕೂಡ ಡ್ರೈವರು ಈ ಒಂದು ನಮ್ಮ ಗೋಪಾಲ್ ಹೊಸೂರ್ ಸಾಹೇಬ್ರನ್ನ ರೆಸ್ಕ್ಯೂ ಮಾಡಿಬಿಟ್ಟು, ಅಂದರೆ ಅವರನ್ನು ಕಾಪಾಡಿಬಿಟ್ಟು ಕರ್ಕೊಂಡು ಹೋಗ್ತಾನೆ. ಪ್ರಜ್ಞಾಹೀನರಾಗಿ ಇದ್ದಂತಹ ಗೋಪಾಲ್ ಹೊಸೂರ್ ಸರ್ರನ್ನು ಡ್ರೈವರು ಕರ್ಕೊಂಡು ಹೋಗ್ತಾನೆ. ಆನಂತರ ಆ ಡ್ರೈವರು ಮತ್ತು ಗೋಪಾಲ್ ಹೊಸೂರ್ ಸರ್ ಅವರನ್ನು ನಮ್ಮ ಟೈಗರ್ BB ಅಶೋಕ್ ಕುಮಾರ್ ಸರ್ ಅವರು ಇಲ್ಲಿಂದ ರೆಸ್ಕ್ಯೂ ಮಾಡಿ ಕಾಪಾಡಿ ಅವರನ್ನು ಧರ್ಮಪುರಿ ಆಸ್ಪತ್ರೆ ಮತ್ತು ಮೆಟ್ಟೂರು ಆಸ್ಪತ್ರೆಗೆಲ್ಲ ಚಿಕಿತ್ಸೆ ಕೊಡಿಸಿ ಅವರನ್ನು ಕಾಪಾಡ್ತಾರೆ ಸ್ನೇಹಿತರೆ.